ಬೈರೇಗೌಡರು ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದಾರೆ. ಹೌದು ಹೌದು ಹೌದು. ಅದಕ್ಕೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೇಳೋದಕ್ಕೆ ಇಲ್ಲ, ಸೋಮಶೇಖರ್ ಅವರು ಮಾತಾಡ್ಲಿ. ಸನ್ಮಾನ್ಯ ನಿಮ್ಗಿಂತ ಮೊದಲು ಅವ್ರು ಎದ್ದು ನಿಂತಾರೆ, ಅವ್ರು ಒಂದ್ ನಿಮಿಷ ಹೇಳಿ. ಸೋಮಶೇಖರ್ ಅವರು ಒಂದ್ ನಿಮಿಷ ಹೇಳಿ, ಆಮೇಲೆ ನೀವು ಹೇಳೋದು. ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಅವ್ರು ಆದ್ಮೇಲೆ ಕೃಷಿ ಸಚಿವರು ನಿಮಗೆ ಕೊಡೇ ಕೊಡ್ತೀನಿ ಸರ್. ಕೃಷಿ ಸಚಿವರು ಮಾತನಾಡಿದ್ದೆಲ್ಲ ನಾನು ಸುದೀರ್ಘವಾಗಿ ಕೇಳಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಬೆಂಗಳೂರಿನ ಶಾಸಕನಾಗಿ ಅವ್ರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆ ಹೇಳ್ತೇನೆ. ಯಾಕೆಂದ್ರೆ ಬೆಂಗಳೂರು ಜಾಸ್ತಿ ಮಾಡದಂತ ಸಂದರ್ಭದಲ್ಲಿ ರಾಜಕಾಲುವೆ ಪೂರ್ತಿ ಡ್ಯಾಮೇಜ್ ಆಗ್ತದೆ. ಅದಕ್ಕೆ 2,000 ಕೋಟಿ ಕೊಡ್ತಕ್ಕಂಥದ್ದು, ಮತ್ತೆ 1,000 ಕೋಟಿ ಎಲ್ಲೆಲ್ಲಿ 110 ಹಳ್ಳಿಗೆ UGD ಪ್ರಾಬ್ಲಮ್ಸ್ ಆಗಿದೆ ಅದನ್ನ ಕೊಡ್ತಾ ಇರ್ತಕ್ಕಂಥದ್ದು. 700 ಕೋಟಿ ಮೇಜರ್ ರಸ್ತೆಗಳಿಗೆ ಡ್ಯಾಮೇಜ್ ಆಗ್ತಕ್ಕಂಥದ್ದು, ಹೆಚ್ಚು ಕಡಿಮೆ 4,000 ಕೋಟಿಯನ್ನ ಕೊಡ್ತಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷೆ, ಅದನ್ನ ಬೆಂಗಳೂರಿನ ಶಾಸಕನಾಗಿ ನಾನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ಕೃಷ್ಣ ಬೈರೇಗೌಡರಿಗೆ ತುಂಬ ಸ್ವಾಗತವನ್ನ ಮಾಡ್ತೇನೆ. ಅದೇ ತರ ಈ ವಾರ್ಡ್ ರಸ್ತೆಗಳು ಕೂಡ ಡ್ಯಾಮೇಜ್ ಆಗಿದೆ. ಸನ್ಮಾನ್ಯ ಜಾರ್ ಸಾಹೇಬರು ಕೂಡ ಇಲ್ಲೇ ಕುಂತಿದ್ದಾರೆ. ಮೇಜರ್ ರಸ್ತೆಗೆ 695 ಕೋಟಿ ಟೆಂಡರ್ ಮಾಡಿದ್ದಾರೆ. ಸನ್ಮಾನ್ಯ ಜಾರ್ ಸಾಹೇಬ್ರೆ, ಈ ಎಲ್ಲೆಲ್ಲಿ ರಾಜಕಾಲುವೆ ಮಳೆ ಜಾಸ್ತಿ ಆಗದೆ ಈ ವಾರ್ಡ್ ರಸ್ತೆಗೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಸ್ವಲ್ಪ ವಾರ್ಡ್ ರಸ್ತೆಗೂ ಅನುದಾನ ಬಿಡುಗಡೆ ಆದ್ರೆ ಬೆಂಗಳೂರಿನ ಎಲ್ಲ ರಸ್ತೆಗಳು ಕೂಡ ಡಾಂಬರೀಕರಣ ಆಗ್ತದೆ, ಎಲ್ಲ ಅಚ್ಚುಕಟ್ಟು ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಕೃಷ್ಣ ಬೈರೇಗೌಡರಿಗೆ ನಾನು ಬೆಂಗಳೂರು ಶಾಸಕರಾಗಿ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನೇ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.